ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಹಬ್ಬದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಾ ನೀವೆಲ್ಲರೂ? ಹಬ್ಬಗಳಲ್ಲೆಲ್ಲನ ನೀವು ಚೆನ್ನಾಗಿ ಆಚರಿಸ್ಕೊತಾ ಇದ್ದೀರಾ ಅಂತ ಭಾವಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಶ್ರೀಕೃಷ್ಣ ಜನ್ಮಾಷ್ಟಮಿ ಆಯಿತು, ಮುಂದೆ ಸಾಕಷ್ಟು ಹಬ್ಬಗಳು ಬರ್ತಾ ಇದೆ ಅಲ್ವಾ. ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಕೆಲವರು ಆಚರಿಸೋರು ಇದ್ದಾರೆ. ಆ ಹಬ್ಬನೂ ಎಲ್ಲರೂ ಚೆನ್ನಾಗಿ ಆಚರಿಸಿದಿರಾ ಅಂತ ಭಾವಿಸ್ತೀನಿ. ನಮ್ಮ ಮನೆಯಲ್ಲಿ ಈ ವರ್ಷ ಹಬ್ಬ ಆಚರಣೆ ಹೇಗಾಯಿತು ಅಂತ ಕ್ವಿಕ್ಕಾಗಿ ಹೋಗಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಹಿಂದಿನ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ನೀವು ಈಗಾಗಲೇ ನೋಡಿದ್ದೀರಾ ಅಂದರೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನ ತಿಳಿಸಿಲ್ಲ ಅಂದರೆ ಈಗಲೇ ಹೋಗಿ ವಿಡಿಯೋ ಚೆಕ್ ಮಾಡಿ ನನಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಈಗ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ನಮ್ಮ ಮನೆಯಲ್ಲಿ ಹೇಗಾಯಿತು ಅಂತ ನೋಡ್ಕೊಂಡು ಪುಟ್ಟ ಪುಟ್ಟ ಪಾದವನೂರುತ ಪರವಶದಿಂದ, ಪುಟ್ಟ ಪುಟ್ಟ ಪಾದವನೂರುತ ಪರವಶದಿಂದ, ಪರಮ ಪುರುಷ ಬಂದ ಯಶೋದೆಗಾಗಿ, ಪರಮ ಪುರುಷ ಬಂದ. ಗಗನದಿಂದ ಬಂದ ಗರುಡ ವಾಹನನಾಗಿ, ಗಜೇಂದ್ರನ ಮೊರೆ ಕೇಳಿ ಗೋವಿಂದ. ಗಗನದಿಂದ ಬಂದ ಗರುಡ ವಾಹನನಾಗಿ, ಗಜೇಂದ್ರನ ಮೊರೆ ಕೇಳಿ ಗೋವಿಂದ. ಭಕ್ತ ಪ್ರಹ್ಲಾದನ ನಾಮ ಮಂತ್ರವ ಕೇಳಿ, ಭಕ್ತ ಪ್ರಹ್ಲಾದನ ನಾಮ ಮಂತ್ರವ ಕೇಳಿ, ನರಸಿಂಹನಾಗಿ ನಿಂದ ನಾರಾಯಣ ಬಂದ. ಪುಟ್ಟ ಪುಟ್ಟ ಪಾದವನೂರುತ ಪರವಶದಿಂದ, ಪರಮ ಪುರುಷ ಬಂದ ಯಶೋದೆಗಾಗಿ, ಪರಮ ಪುರುಷ ಬಂದ. ಅರ್ಜುನನಿಗಾಗಿ ಬಂದ ಪಾರ್ಥ ಸಾರಥಿಯಾಗಿ, ಪರಮಾತ್ಮನೂ ಬಂದ ಪರಮಾರ್ಥ ತಂದ. ಅರ್ಜುನನಿಗಾಗಿ ಬಂದ ಪಾರ್ಥ ಸಾರಥಿಯಾಗಿ, ಪರಮಾತ್ಮನೂ ಬಂದ ಪರಮಾರ್ಥ ತಂದ. ವಿದುರನಿಗಾಗಿ ಬಂದ ವಿಶ್ವರೂಪನಾಗಿ ನಿಂದ, ವಿದುರನಿಗಾಗಿ ಬಂದ ವಿಶ್ವರೂಪನಾಗಿ ನಿಂದ. ಚೈತನ್ಯ ಚಾಗಿಯಾಗಿ ಚಿರಂಜೀವಿಯಾಗಿ ನಿಂದ. ಪುಟ್ಟ ಪುಟ್ಟ ಪಾದವನೂರುತ ಪರವಶದಿಂದ, ಪರಮ ಪುರುಷ ಬಂದ ಯಶೋದೆಗಾಗಿ, ಪರಮ ಪುರುಷ ಬಂದ. ಪುಟ್ಟ ಪುಟ್ಟ ಪಾದವನೂರುತ ಪರವಶದಿಂದ, ಪರಮ ಪುರುಷ ಬಂದ ಯಶೋದೆಗಾಗಿ, ಪರಮ ಪುರುಷ ಬಂದ. ಈ ವರ್ಷ ಜನ್ಮಾಷ್ಟಮಿಗೆ ನನಗೆ ಈ ರೀತಿ
ನವಿಲುಗರಿಯ ಒಂದು ಆರತಿ ತಟ್ಟೆಯನ್ನು ರೆಡಿ ಮಾಡಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ಅದನ್ನು ಮಾಡಿದೆ. ಅದ್ರ ಜೊತೆಗೆ ನೈವೇದ್ಯಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಈ ವರ್ಷದ ಕಾನ್ಸೆಪ್ಟ್ ಏನು ಅಂದರೆ, ಕೃಷ್ಣನ ಕೊಳಲನಾದಕ್ಕೆ ಒಂದು ಕಡೆಯಿಂದ ಹಸುಗಳೆಲ್ಲ ಬಂದು ಈ ರೀತಿ ಸಾಲು ಸಾಲಾಗಿ ನಿಂತಿದ್ರೆ, ಇನ್ನೊಂದು ಕಡೆ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಾ ಕೃಷ್ಣ ಇಲ್ಲಿ ಬಂದು ನಮ್ಮ ಮನೆಯಲ್ಲಿರುವಂಥ ಸುಂದರವಾದ ನಾನೇ DIY ಮಾಡಿರುವಂಥ ಸಿಂಹಾಸನದ ಮೇಲೆ ಕೂತ್ಕೊಂಡು ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ತುಂಬನೇ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ನೋಡೋದಾದರೆ, ಈ ಸಣ್ಣದಂತ ನಾನೇ DIY ಮಾಡಿ ಡೆಕೋರೇಟ್ ಮಾಡಿರುವಂಥ ಪಾಟಲ್ಲಿ ಬೆಣ್ಣೆಯನ್ನು ನೋಡ್ತಾ ಕೃಷ್ಣ ಯಾವಾಗ ತಿನ್ನೋದಕ್ಕೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಪಾಪ. ಒಂದು ಕಡೆ ಹಸುಗಳೆಲ್ಲ ಕೃಷ್ಣನ ಕೊಳಲನಾದ ಕೇಳ್ತಾ ಇದ್ದರೆ, ಇನ್ನೊಂದು ಕಡೆ ನಾನೇ DIY ಮಾಡಿರುವಂಥ ನವಿಲುಗಳು ಬಂದು ಕುಣಿದಾಡ್ತಾ ಇವೆ. ಅಷ್ಟು ಮಧುರವಾಗಿದೆಯಂತೆ ಕೃಷ್ಣನ ಕೊಳಲನಾದ ಅಲ್ವಾ? ಎಲ್ಲರಿಗೂ ಇಷ್ಟ ಆಗೋದೇ ಅಲ್ವಾ ಕೊಳಲನಾದ? ಹಾಗಂದಮೇಲೆ ಕೃಷ್ಣ ನುಡಿಸಿದ ಮೇಲಂತೂ ಹಸುಗಳೇನು ನವಿಲುಗಳೇನು ನಮ್ಮಂಥವರು ಸಹ ತುಂಬನೇ ಇಷ್ಟಪಡಬೇಕು ಅಲ್ವಾ? ಇವತ್ತಿನ ನಮ್ಮ ಜನ್ಮಾಷ್ಟಮಿಯ ಕಾನ್ಸೆಪ್ಟ್ ಇದೆ ಸ್ನೇಹಿತರು. ಇವತ್ತಿನ ಫ್ಯಾಷನ್ ಟಾಕಲ್ಲಿ ನಾನು ಒಂದು ಒಳ್ಳೆ ಬ್ಲೂ ಸೀರೆನ ಉಟ್ಟಿದ್ದೀನಿ. ಅದರಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಕಾಪರಿಶ್ ಶೇಡಲ್ಲಿರುವಂಥ ಬುಟ್ಟ ಇದೆ. ಇದಕ್ಕೆ ಬಾರ್ಡರ್ಲೆಸ್ ಸೀರೆ ಇದೆ, ಆದರೆ ಜರಿ ಲೈನ್ಸ್ ಇದೆ ಅಲ್ಲಲ್ಲಿ, ಅದು ಕಾಪರಿಶ್ ಶೇಡಲ್ಲೇ ಇದೆ. ತುಂಬಾ ಒಳ್ಳೆಯ ಮೆರುಗನ್ನು ಕೊಡ್ತಾ ಇದೆ. ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇರೋ ಕಾರಣ ಕಾಪರಿಶ್ ಶೇಡ್ ಸೀರೆ ನನ್ನ ಹತ್ರ ಇರಲಿಲ್ಲ ಇಷ್ಟು ದಿನ. ಸೊ ಹಾಗಾಗಿ ಇದೊಂದು ನನ್ನ ಕಲೆಕ್ಷನ್ಗೆ ಒಳ್ಳೆ ಅಡಿಷನ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಪೇರಪ್ ಆಗಿ ಈ ಆಕ್ಸಿಡೈಸ್ಡ್ ಸಿಲ್ವರ್ನ ಬಳೆಗಳನ್ನ ಹಾಕಿದ್ದೀನಿ. ಎರಡು ಕೈ ತುಂಬ ಬರೋ ಥರ ಬಳೆಗಳನ್ನ ಹಾಕಿದ್ದೀನಿ. ಅದಕ್ಕೆ ಒಂದು ಆಕ್ಸಿಡೈಸ್ಡ್ ಸಿಲ್ವರ್ನ ಪೀಕಾಕ್ ಥೀಮಲ್ಲಿರೋವಂಥ ಒಂದು ಚೋಕರ್ ಮತ್ತು ಒಂದು ಒಳ್ಳೆಯ ಅದಕ್ಕೆ ಪೇರಪ್ ಆಗಿರೋವಂಥ ಇಯರಿಂಗ್ಸ್. ಈ ಇಯರಿಂಗ್ಸ್ ಇದೇ ನೆಕ್ಲೆಸ್ ಜೊತೆ ಬಂದಿರೋದು. ಸೊ ಹಾಗಾಗಿ ಅದನ್ನು ನಾನು ಪೇರಪ್ ಮಾಡಿದೆ. ಈ ಸೀರೆ ಬರುವುದಾದರೆ, ಈ ಸೀರೆಗೆ ನಾನು ಬ್ಲೌಸ್ನ ಬ್ರೊಕೇಡ್ ಬ್ಲೌಸ್ನ ಈ ರೀತಿ ಡಬಲ್ ಟೋನಲ್ಲಿರುವಂಥ ಬ್ಲೌಸ್ನ ನಾನು ಇದಕ್ಕೆ ಮ್ಯಾಚಪ್ ಮಾಡ್ಕೊಂಡಿದ್ದೀನಿ. ಕಾಪರ್ ಬುಟ್ಟ ಮತ್ತು ಕಾಪರ್ ಜರಿ ಬಂದಿದೆಯಲ್ಲ, ಅದೇ ರೀತಿ ಸ್ವಲ್ಪ ಡಾರ್ಕ್ ಬ್ಲೂ ಮೇಲೆ ಕಾಪರಿಶ್ ಜರಿಯಲ್ಲಿ ಒಳ್ಳೆ ಪಲ್ಲು ಬಂದಿದೆ. ಎಷ್ಟು ಒಳ್ಳೆ ಡಿಸೈನ್ ಇದೆ ನೋಡಿ, ತುಂಬಾ ರಿಚ್ ಲುಕ್ ಕೊಡ್ತಾ ಇದೆ. ಇದು ಬಾರ್ಡರ್ಲೆಸ್ ಸೀರೆ ಆಗಿರೋ ಕಾರಣ ಈ ರೀತಿ ರಿಚ್ ಪಲ್ಲು ಬಂದಾಗ ಇನ್ನೂ ಜಾಸ್ತಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ? ಈ ಸೀರೆನ ನನಗೆ ನಮ್ಮ ಚಿಕ್ಕಮ್ಮ ಗಿಫ್ಟ್ ಕೊಟ್ಟಿದ್ದು. ನನಗೆ ತುಂಬ ಇಷ್ಟವಾದಂಥ ಕಲರ್. ನನಗೆ ಮಡ್ಚಿಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಉಟ್ಟಾಗ ಇನ್ನೂ ತುಂಬ ಕಂಫರ್ಟಬಲ್ ಆಗಿ ಲೈಟಾಗಿ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು. ಮುಂಚೆ ಒಂದ್ಸಲಿ ಒಂದು ಡಾರ್ಕ್ ಬ್ಲೂ ಸೀರೆ ಕೊಟ್ಟಿದ್ದರು. ಕೊಟ್ಟಿದ್ದ ಬ್ಲೂ ಸೀರೆನೂ ನಂಗೆ ತುಂಬಾ ಇಷ್ಟ ಆಗಿತ್ತು. ಈ ಬ್ಲೂ ಸೀರೆನೂ ನಂಗೆ ತುಂಬಾ ಇಷ್ಟ ಆಯಿತು. ಆ ಬ್ಲೂ ಸೀರೆ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಉಟ್ಕೊಂಡಿದ್ದೀನಿ. ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ಜನ್ಮಾಷ್ಟಮಿ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಾನು ಆ ಬ್ಲೂ ಸೀರೆನ ಉಟ್ಕೊಂಡಿದ್ದೀನಿ. ಅದು ಒಂದು ಒಳ್ಳೆಯ ಬ್ಲೂ ಮತ್ತು ಸಿಲ್ವರ್ ಮತ್ತು ಕಾಪರಿಶ್ ಜರಿ ಇರೋವಂಥ ಒಂದು ಒಳ್ಳೆ ಕಾಂಬಿನೇಷನ್ ಸೀರೆ ಅದು. ಅದರಲ್ಲಿ ಮ್ಯಾಂಗೋಸ್ ಇದೆ, ಅದಕ್ಕೆ ನಾನು ಇದೇ ಬ್ಲೌಸ್ನ ಪೇರಪ್ ಮಾಡಿದ್ದೆ. ಇದರಲ್ಲೂ ಮ್ಯಾಂಗೋಸ್ ಇರೋ ಕಾರಣ ಇದೇ ಬ್ಲೌಸ್ ಇದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಸೀರೆಗೂ ನಾನು ಇದನ್ನೇ ಪೇರಪ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಎಂದಿನಂತೆ ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ. ಯಾಕಂದರೆ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ತಿಳ್ಕೊಂಡಾಗಲೇ ಅಲ್ವಾ ನನಗೆ ಹೇಗೆ ನಾನು ವೀಡಿಯೋಸೆಲ್ಲ ನಿಮ್ಮ ಮುಂದೆ ತೊಗೊಂಬರ್ಬೇಕು ಅಂತ ಗೊತ್ತಾಗೋದು. ನಾನಿವತ್ತು ಈ ರೀತಿ ರೆಡಿಯಾಗಿದ್ದೀನಿ. ಪಿಕಾಕ್ ಥೀಮ್ ಆಗಿರೋ ಕಾರಣ ಈ ಪಿಕಾಕ್ ಕ್ಲಿಪ್ ಏನಿದೆ ಇದನ್ನು ಹಾಕೊಂಡು ಸಿಂಪಲಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಏನೋ ಒಂದು ಹಳೆ ಹೇರ್ ಸ್ಟೈಲೇ, ತುಂಬ ವರ್ಷಗಳ ಹಿಂದೆ ಟ್ರೈ ಮಾಡಿದಂಥ ಹೇರ್ ಸ್ಟೈಲೇ. ಇವಾಗ ನಾನು ಶಾರ್ಟ್ ಹೇರ್ ಆಗಿರೋ ಕಾರಣ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ನನಗಂತೂ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಅನಿಸ್ತದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಹಬ್ಬದ ಆಚರಣೆ ನಮ್ಮ ಮನೇಲಿ ಹೇಗಾಯಿತು ಅಂತ. ಹೇಗೆ ಅನಿಸ್ತು ನಿಮಗೆ? ಈ ವರ್ಷ ನಾನು ಮಾಡಿರೋ DIYನ ಸ್ಪಾಟ್ ಮಾಡಿದ್ರ? ಎಲ್ಲ ಅಲಂಕಾರ ಎಲ್ಲ ಹೇಗಿತ್ತು? ನನ್ನ ಫ್ಯಾಷನ್ ಟಾಕ್ ಈ ಹಬ್ಬದ್ದು ಹೇಗಿತ್ತು ಅಂತ ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸೋ ಇಚ್ಛೆ ಇದ್ದರೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಇಲ್ಲ ಎಂದಿನಂತೆ ನಾವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ದೀವಿ, ಅಲ್ಲೂ ಸಹ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡೋದ್ರಲ್ಲಿ ಅಲ್ಲೂ ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ನಾನು ಲೈನಪ್ ಮಾಡಿದ್ದೀನಿ. ಈ ವರ್ಷ ನಾನು ಇಷ್ಟು ದಿನ ನಾನು ಹಾಕ್ತೀನಿ ಅಂತ ಹೇಳಿದ ಎಲ್ಲ ವೀಡಿಯೋಸನ್ನ ನಾನು ಮುಂದೆ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಒಂದಾದಮೇಲೆ ಒಂದು ನಾನು ಸ್ಕೆಡ್ಯೂಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಮಿಸ್ ಮಾಡಿದೆ ಎಲ್ಲ ನಿಮಗೆ ಬರುತ್ತೆ.
ಅದೆಲ್ಲ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಫಾಲೋ ಮಾಡಬೇಕು. ಫಾಲೋ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.